ಆ ಸ್ನೇಹನ ಮಾತಾಡಿಸ್ತಿದ್ನಪ್ಪ ಭೀಮ. ಅಕ್ಕ ಅಕ್ಕ ನಾನು ಅಂತ ಹೇಳಿ ಯಾಕೋ ಮಾತಾಡ್ತಿದ್ದ, ನನಗೆ ಸರಿಯಾಗಿ ಕೇಳಲಿಲ್ಲ. ಹೆಂಗೆ ಮಾತಾಡಿಸ್ತಾ ಇದ್ದ ಅವ್ರ ಅಕ್ಕ ಇಂತಗಾಲನೇ ಮಾತಾಡಕ್ಕೆ ಹೋಗಿದ್ದ ಅವನು. ಹೌದೇನು, ಮಾತಾಡ್ಕೊಂಬ್ಲಿ ಬಿಡು. ಮಾತಾಡ್ಕೊಂಬ್ಲೇಳು. ನಾನೇನು ಮಾತಾಡ್ಸಕ್ಕೆ ಹೋಗಲ್ಲ, ನಾನೇನು ಅವನು ಮಾತಾಡ್ಸಿಲ್ಲ. 2 ದಿವಸ ಆಯಿತು, 2 ದಿನದಿಂದ ನಾನೇನು ಮಾತಾಡ್ಸಿಲ್ಲ. ನಾನು ಅಡುಗೆನೂ ಮಾಡಿಲ್ಲ. ನಾನೀಗ ಹೋಟ್ಲಾಗ ತರಿಸ್ಕೊಂಡು ತಿಂತೀನಿ, ಅವನು ನನ್ನ ಎದುರಿಗೆ ತರಿಸ್ಕೊಂಡು ತಿಂದ ತಿಂಬ್ಲೇಳು ಅಂತ ನಾನು ಸುಮ್ಮನಾಗಿದ್ದೀನಿ. ನಾನೇನು ಹೊಸ್ಕೊಂಡು ಮಾತಾಡ್ಸಲ್ಲ, ನಾ ಗಂಡಸರು ಮಾತಾಡಿಸ್ಬೇಕು ಹೆಂಗಸ್ರನ್ನ. ನಾನೇನು ಮಾತಾಡ್ಸಲ್ಲಪ್ಪ. ಅವನು ನನ್ನ ಹತ್ರ ಬಂದು ತಪ್ಪಾಯಿತು ವೈಷ್ಣು, ನಾನು ಹಿಂಗೆ ಮಾಡಲ್ಲ, ನೀನು ಹೇಳ್ದಂಗೆ ಕೇಳ್ತೀನಿ ಅನ್ಬೇಕು. ಅಲ್ಲಿವರೆಗೂ ನಾನು ಬುದ್ಧಿ ಕಲಿಸ್ತೀನಿ ನೋಡು. ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಚೆನ್ನಾಗಿ ಗೊತ್ತೈತೆ ಇವಳೆ. ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ನಾನು ಅವನಿಗೆ. ಏನೇ ಅಂದ್ರೂ ಅವ್ನು ಮಾಡಿರೋ ಇದಕ್ಕೆ ನಾನು ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಎಸೋನ್ ಕುರಿ ಇದಾವೆ ನೋಡಮ್ಮ. ಗಂಬೆಲಾರವು ಹೆಂಗೆ ಯೋಸೋರ್ಸ್ದಿಂದ ಪಾಠ ಬೀಳ್ತಾರೆ, ಹೆಂಗೆ ಕುರಿ ಹೊಡ್ಕೊಂಬೋತಾರೆ. ಬಾರಂಟಿ, ಅಯ್ಯಪ್ಪ ಕುರಿದು ಸ್ಮೆಲ್ಲು. ಅದೇನು ಸ್ಮೆಲ್ಲು ಅಂತ ಹೇಳ್ತೀಯ? ಅಯ್ಯೋ ತಗ, ಅವ್ರಾಗಟ್ಟಿ ಪಾಠ ಬೀಳ್ತಾರೆ. ಅಯ್ಯೋ ನಮ್ಮಂಥರಾಗಿದ್ರೆ ಅದನ್ನ ಮಾಡ್ತಾ ಇರಲಿಲ್ಲ. ಅಲ್ಲ ಇವಾಗ ಏನಪ್ಪ ಅಂಥದ್ದೆಲ್ಲ ಮಾಡೋ ಅಂಥದ್ದು? ಇವಾಗಿನ ಕಾಲದಾಗೆಲ್ಲ ಮಾರಾಕ್ಬಿಟ್ಟು ಚೆನ್ನಾಗಿಲ್ಲಾದ್ರೂ ಬಿಸ್ನೆಸ್ ಮಾಡ್ಬೋದು. ನೀನು ಹಿಂಗೆ ಗಮ್ತೀಯ? ಅವ್ರು ಎಷ್ಟು ಆದಾಯ ಐತೆ ಅದ್ರಾಗ ಗಮ್ತಾರೆ ಗೊತ್ತೇ? ಕುರಿಗೊಬ್ಬರನೇ ಇವತ್ತು 30-40 ಸಾವಿರ ರೂಪಾಯಿಗೆ ಲೋಡ್ ಕೊಟ್ರಂತೆ. ನೀನು ಹಂಗೆ ಗಮ್ತಿಯಮ್ಮ. ಕುರಿ ಒಟ್ಟು ಆದಾಯ ಇನ್ಯಾವ್ದ್ರಾಗೂ ಇಲ್ಲ. ಹಂಗೆ ಪಾಠ ಬೀಳ್ತಾರೆ ಅಷ್ಟೇ. ಆದಾಯ ಅಂತಾರೆ ಗಂಡ ಹೆಂಡ್ತಿ ಇಬ್ರು ಎಷ್ಟು ಪಾಠ ಬೀಳ್ತಾರೆ ಗೊತ್ತೇ? ನೀನಾಗತ್ಕಂಗೆ ಗಂಜೆ ಕಣಮ್ಮ. ಅವ್ರು ವರ್ಷ ಎಲ್ಲ ಪಾಠ ಬೀಳೋದು ನಮ್ಗೆ ಒಂದೇ ದಿವಸಕ್ಕಾಗುತ್ತೆ. ನಮ್ಮಮ್ಮರು ಹೋಟ್ಲಲ್ಲಿ ಒಂದೇ ದಿವಸಕ್ಕಾಗುತ್ತೆ. ಅವ್ರು ವರ್ಷ ಇಡೀ ಪಾಠ ಬೀಳೋದು ಒಟ್ಟು ಅವ್ರದ್ದು ಪಾಠು. ನಮ್ಮಮ್ಮದ ಹಂಗಲ್ಲ, ನಮ್ಮಮ್ಮ ಕೆಲ್ಸದಾರ ನಿಕ್ಕೆ ಆರಾಮಾಗಿ ಓನರ್ ಆಗ್ಯವ್ರಿ. ಆ ಥರ ಮಾಡ್ಬೇಕು ನಮ್ಮಮ್ಮನ ಥರ. ನಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡಿದಾರೆ ಗೊತ್ತಾ? ನಮ್ಮ ಅಪ್ಪನ ನಮ್ಮಮ್ಮ ಇವತ್ತು ಎಷ್ಟು ಬುದ್ಧಿವಂತರು. ಇವ್ರಿಗೆಲ್ಲಿ ಬುದ್ಧಿ ಐತೆ, ಇವ್ರಿಗೆಲ್ಲಿ ಗೊತ್ತಾಗಲ್ಲ. ಇಂಥವೆಲ್ಲ ಮಾಡೋದೆಲ್ಲ ಗೊತ್ತಾಗಲ್ಲ ಇವ್ರಿಗೆ. ಏನಮ್ಮ ವೈಷ್ಣು ಯಾಕೆ ಹಿಂಗೆ ಕುತ್ಕೊಂಡಿದೀಯ? ಅವಳು ಗಂಡು ಮಾತಾಡ್ಸಿಲ್ವಂತೆ, ಅದಕ್ಕೆ ಸಿಟ್ಟು. ಅವ್ನು ನೋಡಿ ರಾಲೆ ಅವ್ರ ಅಕ್ಕ ಮಾತಾಡಿಸ್ತಾ ಇದ್ದಾನೆ. ನೋಡಿ ಆಲೆ ಹತ್ಲ ತಿರಿಕೆಂಬ್ತಾ ಇದ್ದಾನೆ ಅವನು. ತಿರಿಕೆಂಬ್ಲಿ ನನ್ನ ಮಗು ಮಾಡ್ತೀನಿ ನಾನೆಲ್ಲ ಸರಿಯಾಗಿ. ಕೊಡೋ ನೀರು ಇಲ್ದಲೆ ಏನು ಬೇಕು. ಅಲ್ಲಿ ಯಾವಳು ಬಿಡ್ಕೊಂಬಲ್ಲ, ಅಲ್ಲಿ ಯಾವಳು ಇಕ್ಕಂಬಲ್ಲ. ಇಲ್ಲಡ ಮನೆ ಬಾಗ್ಲಾಕ್ ಹೋದ್ರೂ ಅವ್ರ ಅಮ್ಮನ ಮನೆ ಬಾಗ್ಲಿ ಮಗ ಅಂಬೋದು ಒಂದಿಷ್ಟು ಪ್ರೀತಿ ಇಲ್ಲ. ಇವನೇ ಹೋಗೋದು ಸುತ್ತಾರ್ಕೊಂಡು. ಅಷ್ಟೇನೆ ನಂತಾಗೆ ನನಗೆ ನಾನು ಹೇಳ್ದಂಗೆ ಕೇಳಬೇಕು. ನಾನು ಹೇಳಿದ್ದು ನಡಿಬೇಕು ಅಷ್ಟೇ. ಇನ್ನೊಂದು ದಿವ್ಸ ನನ್ನ ಮೇಲೆ ಮುಂಚ್ಕೊಬಾರ್ದು, ನಾನು ಹೇಳಿರೋ ಮಾತು ತೆಗ್ದಾಕ್ಬಾರ್ದು. ಅಲ್ಲೇವರೆಗೂ ನಾನೇನಿಲ್ಲ ನೋಡು. ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತಿ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನೇನೇನು ಯಾವನಿಗೂ ಎದ್ರಲ್ಲ, ಯಾವಳಿಗೂ ಎದ್ರಲ್ಲ. ಯಾವಳನ್ನ ಮಾತಾಡ್ಸಿದ್ರು ನಾನೇನು ಎದ್ರಲ್ಲ. ಅವಳು ಯಾವಳ ಬಂದ್ರೂ ನಾನೇನು ಎದ್ರಲ್ಲ. ನನ್ನ ಮಕ್ಕಟ್ಟು ಬೆಂಕಿಕ್ಕ ಹೋಗು. ಇನ್ನೇ ಅಂತಳಾಗಿ ಹೇಳು, ನಾನು ನಮ್ಮಮ್ಮ ಇಂತಾಗೆ ಮಾತಾಡ್ತೀನಿ. ನಮ್ಮ ಅಕ್ಕ ಹಿಂಗೆ ಮಾತಾಡಿಳು, ನಮ್ಮಮ್ಮ ಇಂತಾಗೆ ಹೋಗಿ ಮಾತಾಡ್ತೀನಿ ನಾನು. ಇದೊಳ್ಳೆ ಸಮಸ್ಯೆ ತಪ್ಪ ಅನ್ನಿಸ್ತೈತೆ ನನಗಂತೂ. ಬಲು ಬೇಜಾರಾದಂಗೆ ಆಗ್ತೈತಿ. ಏನು ಮಾಡೋಣಪ್ಪ, ಇದು ಇಂಥದ್ದು ನನ್ನ ಪರಿಸ್ಥಿತಿ. ಇದೇನು ನನ್ನ ಹಣೆ ಬರೋದಕ್ಕೆ ಮತ್ತು ತಂದೆ ತಾಯಿ ಹೇಳಿದ ಮಾತು ಕೇಳಬೇಕು ಅಂತ ಹೇಳೋದು ಅನಿಸುತ್ತೆ. ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ ಬಗೆಂಟಿ. ಹಂಗೆ ಗಂಡು ಮಕ್ಕಳಿಗೆ ತಲೆ ಕೆಡಿಸ್ಬಾರ್ದು ಕಣಮ್ಮ. ಹೆಣ್ಮಕ್ಳು ಮನೆಯಾಗೆ ನಾವು ಹೆಂಗಿರ್ತೀವಿ ಅವ್ರು ಹಂಗಿರ್ತಾರೆ. ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವರು ಪ್ರೀತಿಯಿಂದ ಇರ್ತಾರೆ. ನಾವು ಹಿಂಗೆಲ್ಲ ಊರುಬಾಯಿ ಮಾಡೋದು, ಗಲಾಟೆ ಮಾಡೋದು ಇಂಥವೆಲ್ಲ ಮಾಡಿರಿ ಅವ್ರಿಗೂ ಮನಸ್ಸಿಗೆ ಬುಲ್ ಬೇಜಾರಾಗುತ್ತೆ. ಹಂಗೆಲ್ಲ ಮಾಡಬಾರ್ದು ಕಣಮ್ಮ. ಚೆನ್ನಾಗಿತ್ಕೊಂಡು ಹೋಗ್ರಿ ಸುಮ್ಮನೆ. ಯಾವುದಿರಲ್ಲ ಚೆನ್ನಾಗಿತ್ಕೊಂಡು ಹೋದ್ರೆ. ಇವತ್ತು ನಿಮ್ಮ ಅಣ್ಣ ನಿಮ್ಮ ಅತ್ತೆ ಎದ್ದಿಗೆ ಅವ್ರಿಗೆ ಇವೆಲ್ಲ ಈ ವಿಷಯ ಗೊತ್ತಾದರೆ ಅವ್ರು ಹೆಂಗೆ ಆಡ್ಕೊಂತಾರೆ ಹೇಳಿ ನಿನ್ನ. ಸ್ವಲ್ಪ ನೋಡಿ ಮಾಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನೀನು ಬಾಯಿ ಮಾಡಬೇಡ ಕಣಮ್ಮ. ಬಾಯಿ ಒಂದಿಟ್ಟು ಕಡಿಮೆ ಮಾಡಿ. ಹೆಣ್ಮಕ್ಳು ಎಷ್ಟು ಅನ್ನ ಬಾಯಿ ಮಾಡಬಾರ್ದು. ಹೆಣ್ಮಕ್ಳಿಗೆ ಆಟ ಇರಬಾರ್ದು, ಗಂಡು ಮಕ್ಳಿಗೆ ಆಟ ಇರಬಾರ್ದು ಅಂತಾರೆ. ನಾನು ಆಟ ಮಾಡಿದ್ದೇನೆ. ನಾನು ಯಾರು ಹೇಳಿದ್ರು ಇಷ್ಟೇನೆ, ಯಾರು ಬಂದು ಹೇಳಿದ್ರು ಇಷ್ಟೇನೆ. ಅದು ಯಾರು ಮಿನಿಸ್ಟ್ರು ಎಂಥರು ಬಂದು ಹೇಳಿದ್ರು ಇಷ್ಟೇನೆ. ನಾನೇನಿಲ್ಲ. ನಾನು ಮಾಡಿದ್ದು ಅಷ್ಟೇ. ಇವಾಗಿನ ಕಾಲದಾಗ ಹಿಂಗಿದ್ರೆ ಮತ್ತೆ ಸುಮ್ಮನಿರು. ಹಿಂಗೆ ಇರಬೇಕು. ಅಯ್ಯೋ ಇವಾಗ ಒಂದಿಷ್ಟು ಏನಾರ ನಾವು ಒಳ್ಳೆ ರೀತಿಯಿಂದ ಇರೋಕ್ಕೋಗು, ನಮಗೆ ಕೆಟ್ಟದ್ದು ಮಾಡ್ತಾರೆ. ಅಷ್ಟೇ. ಇವಾಗ ನೀನು ಒಂದಿಷ್ಟು ಅನ್ನ ಮಾತಾಡ್ಸ್ಕೊಂಡು ಒತ್ತಾಯ ಮಾಡ್ಕೊಂಡು ಮಾತಾಡೋಕ್ಕೋಗು, ಅವ್ನು ಹೆಂಗೇನೋ ಮಾತಾಡ್ತಾನೆ, ಏನೇನೋ ಮಾತಾಡ್ತಾನೆ. ಅಂಥವು ಹೇಳ್ಬಾರ್ದು. ನೀವು ಇಷ್ಟಪಟ್ಟು ಮದುವೆ ಆಗಿದ್ದೀರಾ, ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೇಳೋದು ನೀನು. ಅಲ್ಲ ಅವಳು ಹೇಳ್ತಾ ಇರೋದು ಸರಿಯಾಗೈತೆ ಭಾಗ್ಯಂಟಿ, ನಿನಗೆ ಗೊತ್ತಲ್ಲ. ಗೊತ್ತಿಲ್ಲ ಸುಮ್ಮನಿರು. ನೀನು ಹಳೆ ಕಾಲದ್ದಂಗೆ ನೀನು ಯೋಚನೆ ಮಾಡ್ತೀಯ. ಈಗಿನ ಕಾಲಕ್ಕೆ ತಕ್ಕನಂಗೆ ನಾವಿಬ್ಬರು ಈಗಿನ ಟ್ರೆಂಡಿಂಗ್ ಹುಡುಗಿಯರು ನಾವು. ನೀನು ಆಲೇ ಓಲ್ಡ್ ಮಾಡಲ್. ನೀನು ಓಲ್ಡ್ ಮಾಡಲ್ ಥರ ನೀನು ಯೋಚನೆ ಮಾಡ್ತೀಯ. ನಾವು ಈಗಿನ ಟ್ರೆಂಡಿಂಗ್ ಥರ ನಾವು ಯೋಚನೆ ಮಾಡ್ತೀವಿ. ಇವಾಗಿನ ಟ್ರೆಂಡೇ ಇದು. ಗಂಡು ಮಕ್ಕಳೇ ಮಾತಾಡಿಸ್ಬೇಕು, ಹೆಣ್ಮಕ್ಳು ಹೇಳ್ದಂಗೆ ಕೇಳಬೇಕು. ಇವಾಗ ಅಂಥ ಕಾಲ, ಈ ಟ್ರೆಂಡಿಂಗು ಇದು.
ಹಿಂಗೆ ಹೇಳ್ತೀರಮ್ಮಿ ಆತನ ಹೇಳಿರಿ. ನಾವೇನ ಅನುಭವ ಇಲ್ದಾರು ಬಿಡು ಅಂತ ಹೇಳೋಕೋದ್ರೆ ನೀವು ಹೇಳ್ಕೊಂಡು ಹೇಳ್ತೀರ. ಹಿಂಗೆ ಮಾಡ್ಬಾರ್ದು ಕಣಮ್ಮ, ಯಾರೇ ಆಗಲಿ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅಂತ ಹೇಳಿರಿ ನಮಗೆ ತಿರುಗಿಸಿ ಹೇಳ್ತೀರಮ್ಮ ನೀವು. ಹೆಂಗಾರ ಮಾಡ್ಕೇಳಿ. ಇದೇನು ಭಾಗ್ಯ ಅಂತ ಹೇಳುತ್ತೆ, ತಿಕ್ಕ ತಿಳಿಯಲ್ ಮಕ್ಕ ತಿಳಿಯಲ್ ಇದಕ್ಕೆ. ಸುಮ್ಮನೆ ಹೇಳುತ್ತೆ. ಇದಕ್ಕೆ ಗೊತ್ತಾಗೋದಾಗಿದ್ರೆ ಹಿಂಗೆ ಯಾಕೆ ಹೇಳೋದು? ನಿಮಗೆ ಗೊತ್ತಾಗಲ್ಲ ಏನಿಲ್ಲ. ಯಾವನ್ ಹೇಳಿದ್ರು ಕೇಳಲ್ಲ ನಾನು ಇರೋದೇ ಹಿಂಗೆ. ಅವ್ನು ನನ್ನ ಮಾತೇ ಕೇಳಬೇಕು, ನನ್ನ ಮಾತೇ ನಡಿಬೇಕು. ಯಾವನ್ ಹೇಳಿದ್ರು ನಾನು ಕೇಳಲ್ಲ. ನಾನು ಮಾತಾಡ್ಸಿಲ್ಲ, ನಾನು ಅದಕ್ಕೆ ಅಡುಗೆ ಮಾಡಿಲ್ಲ. ಅವನಾಗಿ ಅವ್ನು ಮಾತಾಡ್ಸಿ ನೀನು ಅಡುಗೆ ಮಾಡು ಅಂತ ಹೇಳೋವರೆಗೂ ನಾನು ಮಾಡಲ್ಲ. ಅದಕ್ಕೆ ನಾನು ಮಾತಾಡ್ಸೋಕೆ ಹೋಗಿಲ್ಲ ಶಿವಾನಿ. ಮಾತಾಡಿಸ್ಬೇಡ ಸುಮ್ಕಿರು, ಮಾತಾಡ್ಸಿದ್ರೆ ಸದ್ರ ತಗೊಂತಾನೆ. ಒಳ್ಳೆನಲ್ಲ ನೋಡಕ್ಕಂಗೆ ಇದನ್ನು ನೋಡಿ ಇದ್ರು ಅಂತಾನಲ್ಲಿ. ನೀನು ಸುಮ್ಮನೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಒಟ್ಟಿಟ್ಟಾಗಿ ನನ್ನ ಕೊಟ್ಟಿರತ್ತಾಗ ಆಗ್ಬೋದಾಗಿತ್ತು. ಅವಾಗ ಬೆಣ್ಣೆ ಸೌರ್ದ. ಹಿಂಗೆ ಮೇಲೆ ಹೆಂಗೆ ಕೇಕಿಗೆ ಬೆಣ್ಣೆ ಹಚ್ಚಿರ್ತಾರಲ್ಲ ಮೇಲೆ ಸ್ವಲ್ಪ ಕ್ರೀಮ್ ಹಚ್ಚಿರಲ್ವಾ, ಆಗ ಹಂಗೆ ಸೌರ್ದ ಸ್ವಲ್ಪ. ಹಿಂಗೆ ಚೆನ್ನಾಗೈತೆ ಅನ್ನೋ ಥರ ಹಿಂಗೆ ಸೌರದ ಮೇಲೆ ಸ್ವಲ್ಪ ಬೆಣ್ಣೆನ. ಬೆಣ್ಣೆ ಸೌರ್ದ. ನಾನು ಬಿಡು ಒಳ್ಳೆಯವನು, ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅಂದೆ. ಅವಳು ಬೇರೆ ಅಯ್ಯಮ್ಮ ನನಗೆ ಚಾಲೆಂಜ್ ಮಾಡಿದ್ಲು, ನನ್ನ ಮಗನ ಹೆಂಗೆ ಮದುವೆ ಆಗ್ತೀಯಾ ನೋಡನ್ಕೊಣೆ ಅಂತ. ಒಂದಿನ ಹಿಂಗೆ ಮಾತಾಡಿಸ್ತಿದ್ದೆ, ಅದಕ್ಕೇನೆ ಅಯ್ಯಮ್ಮ ಸಿಟ್ಟಾದ್ಲು. ಅವಳು ಬೇರೆ ಸ್ನೇಹಿ ಒಂದಿನ ಸಿಟ್ಟಾಗಿದ್ಲು. ಅದಕ್ಕೆ ಅವ್ರಿಬ್ಬರ ಮೇಲೆ ಚಾಲೆಂಜ್ ಮಾಡಿದ್ನಲ್ಲ, ಅದಕ್ಕೆ ಇವನ್ನೇ ಆಗಬೇಕು ಅಂತೇಳಿ ನಾನು ಆಗಿದ್ದು. ಚಾಲೆಂಜ್ ಮಾಡಿದ್ವಲ್ಲ ಅದಕ್ಕೆ ನಾನು ಮದುವೆ ಆಗಿದ್ದು. ಮತ್ತೆ ಚಾಲೆಂಜ್ ಮಾಡಿದ್ಮೇಲೆ ಬಿಡಬಾರ್ದು ಅಮ್ಮಂಗಾಗುತ್ತೆ. ಹಂಗೆ ಆಗ್ಬೇಕು, ಹಂಗೆ ಇರಬೇಕು ಅನಿಸುತ್ತೆ. ಚಾಲೆಂಜ್ ಮಾಡಿರೋದನ್ನ ಮಾಡಿ ತೋರಿಸ್ಬೇಕು ಅನಿಸುತ್ತೆ ಯಾರಿಗೆ ಆಗಲಿ. ನಿಜ ಚಾಲೆಂಜ್ ಮಾಡಿ ನಾವು ತೋರಿಸ್ಬೇಕು ಅಮ್ಮಂಗಾಗುತ್ತೆ. ಚಾಲೆಂಜ್ ಮಾಡಿ ಅದೇನು ಮಾಡಿರ್ತೀವಿ ಅದನ್ನ ಮಾಡೇ ತೋರಿಸ್ಬೇಕು ಅನಿಸುತ್ತೆ. ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವೇ? ನಿನ್ನ ಮನೆಯಾಗ ನೀನು ನೋಡ್ಕೋಬೇಕು. ಇಲ್ಲಿ ಬಂದು ಏನು ಓದ್ತಾ ಇದೆಯಾ, ಇಲ್ಲೇನು ಬಂದು ಮಾತಾಡ್ತಾ ಇದೆಯಾ? ನಡಿ ಆಚೆಗೆ. ನೀನು ಯಾವಳನ್ನ ಮಾತಾಡ್ಸಿದ್ರು ಮಂಗೆ ನಮ್ಮ ಅಕ್ಕನ ಮಾತಾಡ್ಸಿದ್ಕೆ ಅದನ್ನು ಬಂದು ಅಲ್ಲೇ ಹೇಳ್ತಾ ಇದೀಯಾ. ತಲೆ ಕೆಡಿಸ್ಕೊಬಿಡ ಬಿಡು ಶಿವಾನಿ, ಮಾತಾಡಿ ನೀನು ನನ್ನ ಜೊತೆ ಸುಮ್ಮನೆ. ಯಾವನೇನಾದ್ರೂ ಬಡ್ಕೊಂಬ್ಲೇಣ ನಾಯಿ ಬಾಗ್ಲು ಕಂಡ್ರೆ ದೇವ್ಲಕ್ಕ ಆಳೋಗಲ್ಲ. ಗೊತ್ತಾಗಲ್ವಾ ನಿನ್ಗೊಂದು ಸ್ವಲ್ಪನಾದ್ರೂ? ನೀನೇನು ನನಗೆ ಹೇಳ್ತಾ ಇದೀಯಾ? ನಿನ್ನ ಪೌರುಷ ಯಾರ ಮೇಲೆ ತೋರಿಸ್ಬೇಕು ಅವ್ರ ಮೇಲೆ ತೋರಿಸು. ತೋರ್ಸೋಕ್ಕಾಗಲ್ಲ ಎಲ್ಲರ ಮೇಲೂ ಅಂತೇಳಿ ನನ್ನ ಮೇಲೆ ಬರಬೇಡ. ಯಾರ ಮೇಲೂ ಸಿಟ್ಟ ನನ್ನ ಮಗಳು ಹಾಕ್ಬೇಡ ನೋಡು. ನಾನೇನು ಮಾತಾಡ್ತಿದ್ದೀನೋ ಏನು ಮಾತಾಡ್ತಾ ಇದ್ದೀನಿ? ಹಿಂಗೆ ಮಾತಾಡ್ಬಿಟ್ರೆ ಏನಿಲ್ಲ ಅಣ್ಣ. ನಾನು ಏನು ಅನ್ಕೊಂಡಿದ್ದೀಯಾ? ನನ್ನ ಹಿಂಗೆ ಅಂಬ್ತಾ ಇದೆಯಲ್ಲ ನೀನು. ಇವೆಲ್ಲ ಬಿಟ್ಬಿಡು, ನನ್ನ ತಂಗೆ ನಡೆಸ್ಬೇಡ ನೀನು. ಅವೆಲ್ಲ ಪಟಾಕಿಲ್ಲ, ನನ್ನ ತಂಗೆ ನಡೆಯಲ್ಲ ನೀನು. ಅಲ್ಲ ನೋಡು ಇವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ ಇವಳಿಗೊಂದಿಷ್ಟು ಅರಿವೆಂಬದೇ ಇಲ್ವಲ್ಲ. ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ನಾನು ಹಂಗೆ ಮಾತಾಡೋದು. ನೀನು ಏನಿವಾಗ ನೀನು ಯಾವನ್ ಹೇಳಕ್ಕೆ ನನಗೆ? ನಾನು ಇವಳು ಮಾತಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಹತ್ರ, ನಾನೇ ನಿನ್ನ ಹತ್ರ ಮಾತಾಡಿಲ್ಲ. ಆಲೇನೆ ನಮ್ಮ ಅಕ್ಕನ ಮಾತಾಡಿಸ್ತಾ ಇರೋದಕ್ಕೆ, ನಮ್ಮ ಅಕ್ಕನ ಮಾತಾಡ್ಸಿದ್ಕೆ ಆಲೆ ಬಂದು ಪಿಟಿಂಗ್ ಇಕ್ತಾ ಇದೆಯಾ ಅಂತ ಗೊತ್ತು ನಿನ್ನ ಪಿಟಿಂಗ್ ರಾಣಿ. ಶಿವಾನಿ ನೀನು ತಲೆ ಕೆಡಿಸ್ಕೊಬೇಡ. ಯಾವನೇನಾದರೂ ಅಂದ್ಕೊಂಬ್ಲೇಳು. ತಲೆ ಕೆಡಿಸ್ಕೋಬೇಡ ಕಣೆ, ತಲೆ ಕೆಡಿಸ್ಕೋಬೇಡ ಅಷ್ಟೇ. ನಾನು ನೀನು ಮಾತಾಡಿಸ್ತೀನಿ, ನೀನು ನನ್ನ ಮಾತಾಡ್ಸು ಅಷ್ಟೇ. ಅವನು ಏನಾದರೂ ಸಾವಿರ ಬೊಗಳ್ಕೊಂಬ್ಲೇಳು ಅಷ್ಟೇ. ಬೊಗಳ್ಕೊಂತ ಇರ್ತವೆ. ಬೊಗಳ್ಕೊಂಬಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಜೀವನ. ನಾವೇನು ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅದೇ ಮತ್ತೆ ನೀನು ಅನ್ಕೊಂಬರ್ಗ ಅಡ್ಕೆಮರ್ಗಲ್ಲ ಯಾವ್ದಕ್ಕೆ ಕೂತ್ಕೊಂಡ್ರೆ ಅಷ್ಟೇ ಜೀವನ ಆಗಲ್ಲ. ಯಾರೇನೋ ಅನ್ಕೊಂಬ್ಲೇಳು ಬಿಡು. ಯಾರ ಮನೆದಾನ ಒಂದಿಟ್ಟು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತವೆ. ಸ್ವಲ್ಪ ಸಿಕ್ಕಿದ್ರೆ ಸಾಕು, ಇಲ್ಲಿಂದ ಅಲ್ಲಿಗೆ ತಂದಿಕ್ಕೇನು ಅಂತೇಳಿ. ಇವಳ ಮೇಗಳು ಸಿಟ್ಟ ನನ್ನ ಮೇಲೆ ತೋರಿಸ್ತಾ ಇದ್ದಾನೆ. ಎಷ್ಟು ಮಟ್ಟಿಗೆ ಇರಬೇಡ ಇವನು. ಭಾರಿ ಇದ್ದಾನೆ. ಏನು ತಿಳ್ಕೊಬಿಟ್ಟವನು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.